ಹಾಗೆ ಪಾರ್ವತಮ್ಮ ಅವ್ರ ಬಗ್ಗೆ ಹೇಳಲೇಬೇಕು. ಅವರು ಆಯ್ಕೆ ಮಾಡಿದಂಥ ನಾಯಕ ನಟಿಯರು ಸ್ಯಾಂಡಲ್ವುಡ್ನ ಆಳಿರೋರು. ಸುಧಾರಾಣಿ ಅವ್ರು ಇರ್ಬೋದು, ಮಾಲಾಶ್ರೀ ಅವ್ರು ಇರ್ಬೋದು, ರಕ್ಷಿತಾ ಮ್ಯಾಮ್ ಇರ್ಬೋದು, ರಮ್ಯಾ ಮೇಡಮ್ ಇರಬಹುದು. ಸೊ ಹೇಗೆ ಆ ಒಂದು ಪ್ರೋಸೆಸ್ ಆಗ್ತಿತ್ತು ಸರ್? ನಿಮ್ಮ ಹತ್ರ ಯಾವತ್ತಾದ್ರೂ ಶೇರ್ ಮಾಡಿದ್ರೆ? ಏನಪ್ಪ ಅಂತಂದರೆ ನಮ್ಮವ್ರಿಗೆ, ಅಂದರೆ ನಮ್ಮಲ್ಲಿರ್ತಕ್ಕಂಥ ಕರ್ನಾಟಕದವ್ರಿಗೆ, ನಮ್ಮಲ್ಲಿರ್ತಕ್ಕಂಥವ್ರಿಗೆ ನಾವು ಚಾನ್ಸ್ ಕೊಡಬೇಕು. ನಾವೇ ಬಿಟ್ಬಿಟ್ರೆ ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಅಂಥೇಳಿ ಅಮ್ಮ ತುಂಬ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಳೋರು ಅಮ್ಮ. ಎಷ್ಟೋ ಜನ ನಿರ್ದೇಶಕರು ಇವ್ರು ಬೇಡ ಅವ್ರು ಬೇಡ ಅಂದರೆ ಅಮ್ಮ ಕೇರ್ ಮಾಡ್ತಿರ್ಲಿಲ್ಲ. ಇವ್ರು ಬೇಕು, ನೀವು ಮಾಡಿಸ್ರಿ, ನಾನು ಮಾಡಿಸ್ತೀನಿ, ನನಗೆ ಗೊತ್ತು, ನೀವು ಮಾಡಿಸಿ ಅಷ್ಟೇ, ಈಕೆನೇ ಹೀರೋಯಿನು ಅನ್ನೋದನ್ನು ಸ್ಟ್ರಾಂಗ್ ಡಿಸಿಷನ್ ತೊಗೊಳೋರು ಅಮ್ಮ. ಅದು ನಮ್ಗೆ ಹೇಳೋರು, ಅವ್ರನ್ನ ಹಾಕಿರೋದು ಅವರೇ ಮಾಡಬೇಕಪ್ಪ ಇದಕ್ಕೆ ಅಂದರೆ ಆ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಳ್ತಾ ಇದ್ರು. ಅಂದರೆ ನಿಜವಾಗಿ ಅವತ್ತಿಂದ ನಮ್ಗೆ ಎಷ್ಟು ನಮ್ಮ ಸ್ಟ್ರಾಂಗ್ ಲೇಡಿ ನಮ್ಮ ಅಕ್ಕವರು ಅಂತಂದರೆ ಅದನ್ನು ಹೇಳ್ಕೊಳಕ್ಕೆ ಅಸಾಧ್ಯ. ಹಾಗೆ ನಾಮಕರಣ ಕೂಡ ಮಾಡಿಬಿಡ್ತಾ ಇದ್ರು ಅವ್ರು, ಇಂಡಸ್ಟ್ರಿಗೋಸ್ಕರ ಹೆಸರು ಕೂಡ ಚೇಂಜ್ ಮಾಡಿಬಿಡ್ತಾಯಿದ್ರು. ಅಂದರೆ ಅವ್ರಿಗೇನೋ ಒಂದು ಕೇಳೋರು, 4 ಜನನ್ನ ಕೇಳಿ ಈ ಹೆಸರು ಬೇಡ, ಹೆಸರು ಇಟ್ಕೊಂಡು ಹೇಗಿರುತ್ತೆ ಅವ್ರನ್ನೂ ಕೇಳ್ಕೊಳ್ಳೋರು. ನಟನೆ ಬರ್ತಕ್ಕಂಥ ನಾಯಕಿಯರನ್ನೂ ಕೂಡ ಕೇಳೋರು ಅವರು, ನಮಗೆ ಹೆಸರು ಚೇಂಜ್ ಮಾಡ್ತೀನಿ ಮಾಡಲಾ ಅಂತ. ಅವ್ರು ಪರ್ಮಿಷನ್ ಕೊಟ್ಟರು ಎಸ್ ಅಂದರೆ ಅಮ್ಮ ಅದನ್ನು ಫಿಕ್ಸ್ ಮಾಡಿಬಿಡ್ತಾಯಿದ್ರು ಹೆಸರನ್ನ. ಅದರಿಂದ ಅವ್ರಿಗೆ ಒಳ್ಳೆಯದು ಆಗ್ತಿತ್ತು. ಹೌದು, ಒಳ್ಳೆಯದೇ ಆಗಿದೆ ಎಲ್ಲರಿಗೂ. ಹಾಗೆ ಅವರು ಯಾವುದೇ ಚಿತ್ರಕ್ಕೆ ಕಾಲಿಟ್ಟರು, ಅವ್ರ ಚಿತ್ರದಲ್ಲಿ ಅವರು ತೊಡಗಿಸ್ಕೊಳ್ರು ಅಂದರೆ ಅದು ಹಿಟ್ ಆಗುತ್ತೆ, ಹಿಟ್ ಆಗ್ತಾನೆ ಇತ್ತು ಅನ್ನೋ ಮಾತಿತ್ತು. ಸೊ ಆ ಹಿಂದೆ ಇರುವಂಥ ಸೀಕ್ರೆಟ್ ತಮ್ಮನಿಗಾಗಿ ನಿಮ್ಗೆ ಗೊತ್ತಾ? ತಮ್ಮನಾಗಿ ಅಂದರೆ ಸೀಕ್ರೆಟ್ ಏನಿಲ್ಲ. ಅಮ್ಮನಿಗೆ ಏನಂತಂದರೆ, ಈಗ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ತುಂಬ ಯೋಚನೆ ಮಾಡ್ತಿದ್ರು ಅಮ್ಮ. ಯೋಚನೆ ಮಾಡಿ ಇದು ಮಾಡ್ಬೋದಾ ಮಾಡಬೇಡ್ದ ಅನ್ನೋದು ಕೂಡ ಥಿಂಕ್ ಮಾಡೋರು ಅಮ್ಮ. ಥಿಂಕ್ ಮಾಡಿ ಇದೇ ಬೇಕು, ಹೀಗೆ ಇರಬೇಕು ಅಂತ ಹೇಳ್ಕೊಂಡು ನಿರ್ದೇಶಕರನ್ನ ಕರೆದು ಹೇಳೋರು ಅಮ್ಮ, ಮಾಡಿ ಇದನ್ನು ಒಳ್ಳೆಯದಾಗುತ್ತೆ, ನಿಮಗೆ ಮುಂದಕ್ಕೆ ನಿಮಗೂ ಒಳ್ಳೆಯದಾಗುತ್ತೆ, ಆಕೆಗೂ ಒಳ್ಳೆಯದಾಗುತ್ತೆ ಮಾಡು ಅಂತ ಹೇಳಿ ಮಾಡಿಸ್ತಾಯಿದ್ರು ಹೊರತು ಬೇರೆ ಯಾವ ಒಂದು ಈ ಹಿಂದೆ ಏನಿರಲಿಲ್ಲ. ಅದ್ರ ಬಗ್ಗೆ ಮಾಡಬೇಕು, ಅಷ್ಟೇ ಮಾಡಬೇಕು. ಓಕೆ, ಅಂದರೆ ತುಂಬ ಸ್ಟ್ರಾಂಗ್ ನೊಟೇಷನಲ್ಲೇ ಇರ್ತಿದ್ರು ಹಾಗಾದರೆ ಸೆಟ್ಟಲ್ಲಿ. ಇಡೀ ಅಂದರೆ ಅವ್ರಿಗೇನು ಅಪ್ಪಾಜಿಯವರು ಅಷ್ಟೇ, ಫಸ್ಟ್ ನಮ್ಮಲ್ಲಿರ್ತಕ್ಕಂಥವ್ರೇ ಕೊಡಿ, ಅದನ್ನೇ ನಂಬ್ಕೊಂಡು ಜೀವನ ಮಾಡೋಂಥವ್ರು ಕೊಡಿ. ಅಲ್ಲಿಂದ ಇಲ್ಲಿಂದ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಹಾಕಿ ನಮ್ಮ ಮುಂದಕ್ಕೆ ತರೋದಕ್ಕಿಂತ ನಮ್ಮ ಜನನ ನಮ್ಮಲ್ಲಿರ್ತಕ್ಕಂಥವ್ರು ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಆರ್ಟಿಸ್ಟ್ಗಳು ಅಂಥವ್ರಿಗೆ ನಾವು ಕೊಡಲೇಬೇಕು ಅಂಥೇಳಿ ಡಿಸಿಷನ್ ತಗೊಳ್ಳೋರು. ಅಪ್ಪಾಜಿ ಆಗ್ಬೋದು, ಅಮ್ಮ ಆಗ್ಬೋದು, ತಗೊಂಡು ಇದ್ರ ಮಾಡಿಸ್ತಾಯಿದ್ರು ನೋಡಿ. ಅದನ್ನು ಮಾಡಿಸಿ ಡೈರೆಕ್ಟರ್ಗಳಿಗೆ ಹೇಳೋರು, ಮಾಡಿ ನೀವು ನೋಡಿರಿ, ಮಾಡಿ ನೋಡ್ರಿ, ಆಮೇಲೆ ನೋಡಿರಿ ಅನ್ನೋರು. ಸೊ ಅಕ್ಕನಿಂದ ತಾವು ಕಲಿತಂಥ ಪಾಠ ಅಂದರೆ ಒಂದು ಶಿಸ್ತು. ಅಮ್ಮಂದು ಹೇಗೆ ಅಂತಂದರೆ, ಇದು ಮಾಡಬೇಕು ಅಂತೇಳಿ ಅವರು ಅಮ್ಮ ಗೆರೆ ಹಾಕ್ಬಿಟ್ಟು ಅದು ನಾವು ದಾಟ್ತಿರಲಿಲ್ಲ. ಇದೇ ಮಾಡಬೇಕಂದ್ರೆ ಅದನ್ನೇ ಮಾಡಬೇಕು. ಆಮೇಲೆ ನೀವು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ನಾವು ಯಾವುದೇ ಚಿತ್ರ ಮಾಡುವಾಗ್ಲೂ ರೆಕಾರ್ಡಿಂಗ್ ಪೂಜೆ ಫಸ್ಟು ನಾವು ಮಾಡ್ತಿದ್ದು ರೆಕಾರ್ಡಿಂಗ್ ಪೂಜೆ. ಅಂದರೆ ಓಪನಿಂಗ್ ಪಿಕ್ಚರ್ಗೆ ಅವತ್ತು ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಿದ್ರು ಅಮ್ಮ. ಸೊ ಅಷ್ಟು ವೆರಿ ವೆಲ್ ಪ್ಲ್ಯಾಂಡ್. ಅವತ್ತು ಇಂಥ ದಿವಸ ರಿಲೀಸ್ ಅಪ್ಪ ಪಿಕ್ಚರು, ಅಷ್ಟೊಳಗಡೆ ನೀವು ಏನು ಬೇಕು ಮಾಡ್ಕೊಳ್ಳಿ ಅಂತ ಬಂದು ನಾನು ಕರೆದು ಹೇಳೋರು, ನೋಡಪ್ಪ ಈ ಥರ ರಿಲೀಸ್ ಡೇಟ್ ನಾನು ಫಿಕ್ಸ್ ಮಾಡಿದ್ದೀನಿ, ಇವತ್ತು ನೀವು ಶೂಟಿಂಗ್ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀರಾ, ಅದು ಏನು ಮಾಡ್ತೀನಿ, ನಿಮ್ಗೆ ಎಷ್ಟು ಟೈಮ್ ಬೇಕು ಅಂತ ಕೇಳೋರು. ನಮಗೆ ನಾವು ಡೈರೆಕ್ಟ್ ಅದ್ರ ಕೂತು ಮಾತಾಡಿ, ಇಲ್ಲ ಇಷ್ಟ ಸಾಕು ಅಂತೇಳಿ ಅದ್ರ ಪ್ರಕಾರ ಅಂದರೆ ಪ್ಲ್ಯಾಂಡ್, ನೀವು ಹೇಳಿದ್ರಲ್ಲ ಪ್ಲ್ಯಾಂಡ್, ಅದು ಹಿಂಗೆ ಆಗಬೇಕು. ಇಂಥ ದಿವಸ ರೆಕಾರ್ಡಿಂಗ್, ಅವತ್ತೇ ರೆಕಾರ್ಡಿಂಗು, ಅವತ್ತೇ ರೆಕಾರ್ಡಿಂಗ್ ಯಾವತ್ತಾಗಬೇಕು, ಡಬ್ಬಿಂಗ್ ಆಗಬೇಕು, ಶೂಟಿಂಗ್ ಡೇಟ್ಸ್ ಏನು, ಎಲ್ಲಿ ಸೆಟ್ಸ್ಗಳು, ಏನು ಡ್ರೆಸ್ಸು, ಪ್ರತಿಯೊಂದು ನಮಗೆ ಪೇಪರಲ್ಲಿ ಬಂದುಬಿಡ್ಬೇಕು. ಪೇಪರಲ್ಲಿ ಕೊಟ್ಬಿಡ್ಬೇಕು ನಮ್ಮ ಕೈಗೆ ಚಾರ್ಟ್ನ, ಎಲ್ಲೆಲ್ಲಿ ಶೂಟಿಂಗ್, ಔಟ್ಡೋರಲ್ಲಿ, ಇಂಡೋರಲ್ಲಿ, ಎಲ್ಲಿ ಸೆಟ್ ಹಾಕಬೇಕು, ಯಾವ ಥರ ಸೆಟ್ ಬೇಕು, ಏನು ಕಾಸ್ಟ್ಯೂಮ್ಸ್ ಬೇಕು, ಯಾರಿಗೆ ಎಷ್ಟು ಕಾಸ್ಟ್ಯೂಮ್ಸ್ ಬೇಕು, ಪ್ರತಿಯೊಂದೂ ಅಮ್ಮ ತಲೆ ಕೆಡಿಸ್ಕೊಳ್ಳೋರು. ಅದನ್ನು ನಮಗೆ ಹೇಳೋರು, ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಅವತ್ತು ರಿಲೀಸ್ ಕೂಡ ಮಾಡ್ತಿದ್ವಿ ನಾವು. ಅದನ್ನು ಬಿಟ್ಟಿದ್ದು ಯಾವತ್ತೂ ಅವ್ರು ಹೇಳಿದ ಡೇಟ್ನ ಬಿಟ್ಟಿದ್ದೇ ಇಲ್ಲ ಅಮ್ಮ ಅವರ ಒಂದು ನೇತೃತ್ವದಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.